ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದೇನೊಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಸ್ತುತದಲ್ಲಿರ್ತಕ್ಕಂಥ ಯಾವೆಲ್ಲ ಹುದ್ದೆಗಳಿಗೆ ಅಧಿಸೂಚನೆಗಳು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ 1/3/2024ರಂದು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಸೇವೆಗಳು ಇದರಲ್ಲಿ ಏನಪ್ಪ ಅಂತಂದ್ರೆ ಹುದ್ದೆಗಳನ್ನ ಬಿಟ್ಟಿರುವಂಥದ್ದು. ಇಲಾಖೆಯ ಹೆಸರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಹಾಗೂ ಸಹಾಯಕ ನಿಯಂತ್ರಕರು. ಒಟ್ಟು 43 ಹುದ್ದೆಗಳು. ವೇತನ ಶ್ರೇಣಿ ನೋಡೋ ಸ್ನೇಹಿತರೆ 52,650ರಿಂದ 97,100 ರೂಪಾಯಿ. ಇವು ಗ್ರೂಪ್ ಎ ಹುದ್ದೆಗಳು. ಇನ್ನು ಗ್ರೂಪ್ ಬಿ ಹುದ್ದೆಗಳು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗಳನ್ನ ಬಿಟ್ಟಿರುವಂಥದ್ದು. ಒಟ್ಟು ಹುದ್ದೆಗಳು 54. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 18 ಮಾರ್ಚ್ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/4/2024. ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕವಾಗಿದೆ 2/6/2024. ಇನ್ನು ಶುಲ್ಕ ಬಂದುಬಿಟ್ಟು ಸ್ನೇಹಿತರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ₹600, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಎಂ.ಕಾಮ್ ಅಥವಾ MBA ಫೈನಾನ್ಸ್ ಅಥವಾ MBA ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಥವಾ MBA ಎಂ.ಕಾಮ್ ಫೈನಾನ್ಷಿಯಲ್ ಅನಲೈಸಿಸ್ ಅಂತಕ್ಕಂಥ ಡಿಗ್ರಿಗಳನ್ನ ಮುಗಿಸಿದವರಿಗೆ ಮಾತ್ರ ಏನಪ್ಪ ಈ ಹುದ್ದೆಗಳು ಅನ್ವಯವಾಗುತ್ತವೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ಏನಪ್ಪ ಅಂತಂದ್ರೆ ಪರೀಕ್ಷೆ ನಡೆಸಲಾಗುವುದು. ಇನ್ನು ವಯೋಮಿತಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿಯನ್ನು ಕೋರಲಾಗಿದೆ. ಇನ್ನು ಸಹಾಯಕ ನಿಯಂತ್ರಕರು 43 ಪೋಸ್ಟ್ಗಳನ್ನ ಈ ರೀತಿಯಾಗಿ ವಿಂಗಡಿಸಲಾಗಿದೆ, ಇಲ್ಲಿ ನೋಡ್ಬೋದು. ಇನ್ನು ಲೆಕ್ಕ ಪರಿಶೋಧನಾಧಿಕಾರಿಗಳು ಗ್ರೂಪ್ ಬಿ ಹುದ್ದೆಗಳು 54 ಹುದ್ದೆಗಳನ್ನ ಈ ರೀತಿಯಾಗಿ ವಿಂಗಡಿಸಲಾಗಿದೆ. ಇನ್ನು ನೇಮಕಾತಿ ವಿಧಾನ, ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ 15 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಇನ್ನು ಎರಡನೇದಾಗಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದ 264 ಮತ್ತು ಹೈದರಾಬಾದ್ ಕರ್ನಾಟಕ HK ಏನಪ್ಪ ಅಂತಂದರೆ 100 ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿರುವಂಥದ್ದು. ನೀವು ವೆಬ್ಸೈಟ್ ನೋಡಿ ಸ್ನೇಹಿತರೆ, http://kpsc.kr.nic.in ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನೀವು ಇಮೇಲ್ಗೆ ಏನಾದರೂ ಕಳಿಸ್ಬೇಕಾಗಿತ್ತಪ್ಪ ಅಂತಂದರೆ kpsc.ka@nic.in ಅಂತೇಳಿ. ಅಧಿಸೂಚನೆ 29/2/2024ರಂದು ಹೊರಡಿಸಿರುವುದು. ಹುದ್ದೆಯ ಹೆಸರು ಭೂಮಾಪಕರು. ಹುದ್ದೆಗಳ ಸಂಖ್ಯೆ 264, ಗ್ರೂಪ್ ಸಿ ಉಳಿಕೆ ಮೂಲ ವೃಂದ. ಇನ್ನು ವೇತನ ಶ್ರೇಣಿ ನೋಡಿದರೆ 23,500ರಿಂದ 47,650. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏನಪ್ಪ ಅಂತಂದ್ರೆ 11/3/2024, ಕೊನೆಯ ದಿನಾಂಕ 10/4/2024. ಇನ್ನು ತಾತ್ಪೂರ್ವಿಕ ಪರೀಕ್ಷೆ ದಿನಾಂಕ ನೋಡೋದಾದರೆ ಕನ್ನಡ ಭಾಷೆ ಪರೀಕ್ಷೆ 20/7/2024, ಸ್ಪರ್ಧಾತ್ಮಕ ಪರೀಕ್ಷೆ 21/7/2024. ಶೈಕ್ಷಣಿಕ ವಿದ್ಯಾರ್ಹತೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಎರಡನೇದಾಗಿ ಪದವಿ ಪೂರ್ವ ಶಿಕ್ಷಣ PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸಿರುವ 12ನೇ ತರಗತಿ CBSE ಅಥವಾ
ICSE ಇವುಗಳಲ್ಲಿ ವಿಜ್ಞಾನ ಮತ್ತು ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60%ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದಿಷ್ಟು ಶೈಕ್ಷಣಿಕ ವಿದ್ಯಾರ್ಹತೆ. ಇನ್ನು ಶುಲ್ಕದ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಸೇರಿದ ವಿದ್ಯಾರ್ಥಿಗಳಿಗೆ ರೂಪಾಯಿ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ 50, SC ST ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಇನ್ನು ಆಯ್ಕೆ ವಿಧಾನ ಕನ್ನಡ ಭಾಷಾ ಪರೀಕ್ಷೆ KPSC ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದು ಸರ್ತಿ ಪಾಸ್ ಆದರೆ ಮುಗೀತು, ಅದು ಲೈಫ್ ಟೈಮ್ ಇರುತ್ತೆ ಸ್ನೇಹಿತರೆ. ಯಾರು ಒಂದು ಸರ್ತಿ ಪಾಸ್ ಆಗಿದ್ದರು ಅವರೇನಪ್ಪ ಈ ಪರೀಕ್ಷೆಯನ್ನು ಬರೆಯೋದಂತೇನು ಇದು ಇಲ್ಲ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಹಿಂದೆ ನಡೆಸಿರ್ತಕ್ಕಂಥ ಯಾವುದೇ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿದರೆ ನೀವು ಎಲಿಜಿಬಲ್ ಆಗ್ತೀರಾ. ಇನ್ನು ಪರೀಕ್ಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾರು ಬರೆದಿರಲ್ಲ ಅವರು ಆ ಒಂದು ಪರೀಕ್ಷೆಯನ್ನು ಬರೆಯಬಹುದು. ನೋಡಿ ಇಲ್ಲೆಲ್ಲ ಪಠ್ಯಕ್ರಮ ಕೊಟ್ಟಿದ್ದಾರೆ ಸ್ನೇಹಿತರೆ. ಪತ್ರಿಕೆ 1, ಪತ್ರಿಕೆ 2, ಸಾಮಾನ್ಯ ಪತ್ರಿಕೆ 200 ಅಂಕಗಳು, ನಿರ್ದಿಷ್ಟ ಪತ್ರಿಕೆ 200 ಅಂಕಗಳು. ಇನ್ನು ವಯೋಮಿತಿ ಸಾಮಾನ್ಯ ಅರ್ಹತೆ ಗರಿಷ್ಠ 35 ವರ್ಷ, ಪ್ರವರ್ಗ 2A 2B 3A 3B ಗರಿಷ್ಠ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷ. ಇನ್ನು ಹುದ್ದೆಗಳನ್ನ ಈ ರೀತಿಯಾಗಿ 266 ಹುದ್ದೆಗಳನ್ನು ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ. KPSCಯಲ್ಲಿ ಏನಪ್ಪ ಅಂತಂದ್ರೆ ನೀವು ಯಾವುದೇ ಒಂದು ಪ್ರೊಫೈಲ್ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಅಂತೇಳಿ ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮುಗಿತು ಸ್ನೇಹಿತರೆ. ಯಾವುದೇ ಹುದ್ದೆಗಳನ್ನ ಏನಪ್ಪ ಅಂತಂದ್ರೆ ಒಂದೇ ಕ್ಲಿಕ್ನಲ್ಲಿ ಜಸ್ಟ್ ಒಂದು ಕ್ಲಿಕ್ನಲ್ಲಿ ನೀವು ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಈ ಹಿಂದೆ ನೀವು CTI ಆಗಿರ್ಬೋದು, CTI SDA FDA ಮುಂತಾದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಆ ಒಂದು ಪ್ರೊಫೈಲ್ ನಿಮ್ಮಲ್ಲಿ ಏನಪ್ಪ ಅದು ಒಂದು ವೆಬ್ಸೈಟ್ನಲ್ಲಿ ಏನಪ್ಪ ಅಂತಂದರೆ ಅಪ್ಲೋಡ್ ಆಗಿರ್ತವೆ. ಬೇಕಾದರೆ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ಮಾತ್ರ ನೀವು ಚೇಂಜಸ್ ಮಾಡ್ಕೋಬೋದು. ಮತ್ತು ಅವು ಬಹಳ ಹಳೆಯ ದಿನಗಳಿಂದ ಏನಪ್ಪ ಅಂತಂದ್ರೆ ನೀವು ಅಪ್ಲೋಡ್ ಮಾಡಿಲ್ಲ ಅಂದರೆ ಪುನಃ ಏನಪ್ಪ ಅಂತಂದ್ರೆ ಅವುಗಳನ್ನು ಕರೆಕ್ಟಾಗಿ ನೀಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು KS ಹುದ್ದೆಗಳು 26/2/2024 ಅಧಿಸೂಚನೆ ಹೊರಡಿಸಿರುವಂಥದ್ದು. ಇಲ್ಲಿ ಸೇವಾ ವೃಂದದ ಹೆಸರು ಮತ್ತು ಇಲಾಖೆ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ RPC ವೃಂದ ಹಾಗೂ ಹೈದರಾಬಾದ್ ಕರ್ನಾಟಕ ವೃಂದ ಇಲ್ಲಿ ಒಟ್ಟು ಹುದ್ದೆಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ 159. HK 36. ಇನ್ನು RPC ಹುದ್ದೆಗಳು 123. ಇನ್ನು ಗ್ರೂಪ್ B ಹುದ್ದೆಗಳು ಇಲ್ಲಿ ಹುದ್ದೆ ಹೆಸರನ್ನು ಕೊಟ್ಟಿದ್ದಾರೆ. RPC ಮೂಲವರಿಂದ ಹೈದರಾಬಾದ್ ಕರ್ನಾಟಕದಿಂದ ಒಟ್ಟು ಹುದ್ದೆಗಳು RPC 184 ಇವೆ. ಇನ್ನು HK ಏನಪ್ಪ ಅಂತಂದ್ರೆ 41, ಒಟ್ಟು 225. ಒಟ್ಟು ಹುದ್ದೆಗಳು 384. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿವೆ. 4/3/2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2024. ಪೂರ್ವಭಾವಿ ಪರೀಕ್ಷೆ ದಿನಾಂಕ 5/5/2024 ತಾತ್ಕಾಲಿಕ. ಇನ್ನು ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600, OBC ವರ್ಗಕ್ಕೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50, SC ST ಪ್ರವರ್ಗ 1 ಹಾಗೂ ಅಂಗವೈಕಲ್ಯ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಇನ್ನು ವಿದ್ಯಾರ್ಹತೆ ಬಂದುಬಿಟ್ಟು ಎನಿ ಡಿಗ್ರಿ ಯಾವುದೇ ವಿಷಯದಲ್ಲಿ ಪದವಿನೇ ಮುಗಿಸಿರಬೇಕು. ಮತ್ತೇನಪ್ಪ ಅಂತಂದ್ರೆ ಆಯ್ಕೆ ವಿಧಾನ ಏನಪ್ಪ ಅಂತಂದರೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ KPSCಯ
ಸದ್ಯದಲ್ಲಿರ್ತಕ್ಕಂಥ ನೇಮಕಾತಿಗಳ ಒಂದು ಅಧಿಸೂಚನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಸಣ್ಣ ಪ್ರಯತ್ನ ಮಾಡಿದ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.